ಮತ್ತೇನಾದ್ರು ಬಿಜೆಪಿ ಏನೋ ಚುನಾವಣೆ ಹೋಗ್ತದೆ ಅಥವಾ ಏನಾದ್ರು ಮತ್ತೆ ಪಕ್ಷ ಮತ್ತೆ ಆಡಳಿತ ಬರಲಿಕ್ಕೆ ಏನಾದ್ರು ಪ್ರಯತ್ನ ನಡೆಯುತ್ತೆ? ನೋಡಿ, ಇವತ್ತು ಕಾಂಗ್ರೆಸ್ನಲ್ಲಿ ಬಹುತೇಕ ಶಾಸಕರು ಎಲ್ಲರೂ ವಿರೋಧ ಮಾಡ್ಲಕತ್ತಾರೆ. ಯಾಕಂದ್ರೆ ಮಂತ್ರಿಗಳು ಲೂಟಿಗೆ ಗೆದ್ದು ಬಿಟ್ಟಾರೆ. ಸಿ ಎಮ್ ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ, ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಕತ್ತಾರೆ. ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ, ಏನಿದ್ದು ಮಾಡ್ಕೊಂಡು ಕಡೆಯಾಗಬೇಕು ಅನ್ನೋದು ಬಂದ್ಬಿಟ್ಟದೆ. ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ, ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ. ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ, ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ, ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲ ಪುಕ್ಕಟ್ ಹಂಚ್ಕೋತ ಹೋಗ್ರಿ, ನರೇಂದ್ರ ಮೋದಿಯವ್ರನ್ನ ರೋಡ, ಏರ್ಪೋರ್ಟ, ರೈಲ್ವೆ ಮಾಡ್ಕೋತ ಅವ್ರು ಹೋಗಲಿ, ನೀವು ಇದ್ರ ಲೂಟಿ ಮಾಡ್ಕೋತ ಬಡವ್ರ ಹೆಸರಲ್ಲೇ ಅಟ್ಟು ಕೊಟ್ಟಿನಿ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ, ಬಡವರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು. ಅದು ಇಲ್ಲ. ಸೇಮ್ ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ್ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇನಗೌಡ್ರು, ಯಾರು ಅವರು ಬಂಡಿ ಸಿದ್ದೇಗೌಡ್ರು ಅವ್ರ ಮಗ ಅದಾರ, ಅವ್ರು ನೀನು ಹೇಳ್ಯಾರ, ಇವರು ನಮ್ಮೆಲ್ಲ ಜಮೀನು ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರ್ಲಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ, ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ. ನೀವು ಮಾಡಿರಿ ಲೂಟಿ ಸ್ವಲ್ಪ, ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು, ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟ ಆಗಿದೆ. ಮತ್ತೇನಾದ್ರು ಬಿಜೆಪಿ ಏನೋ ಚುನಾವಣೆ ಹೋಗ್ತದೆ ಅಥವಾ ಏನಾದ್ರು ಮತ್ತೆ ಪಕ್ಷ ಮತ್ತೆ ಆಡಳಿತ ಬರಲಿಕ್ಕೆ ಏನಾದ್ರು ಪ್ರಯತ್ನ ನಡೆಯುತ್ತೆ? ನೋಡಿ, ಇವತ್ತು ಕಾಂಗ್ರೆಸ್ನಲ್ಲಿ ಬಹುತೇಕ ಶಾಸಕರು ಎಲ್ಲರೂ ವಿರೋಧ ಮಾಡ್ಲಕತ್ತಾರೆ. ಯಾಕಂದ್ರೆ ಮಂತ್ರಿಗಳು ಲೂಟಿಗೆ ಗೆದ್ದು ಬಿಟ್ಟಾರೆ. ಸಿ ಎಮ್ ಡೀಲಿಂಗ್ ಅವ್ರ ಮಗ ಮಾಡ್ಲಕತ್ತಾನ, ಭೈರತಿ ಸುರೇಶ್ ಅವ್ರು ಡೀಲಿಂಗ್ ಮಾಡ್ತಾರೆ. ಡಿ ಕೆ ಶಿವಕುಮಾರ್ ಅಣ್ಣ ತಮ್ಮ ಅವ್ರು ಲೂಟಿ ಮಾಡ್ಲಕತ್ತಾರೆ. ಎಲ್ಲ ಮಂತ್ರಿಗಳಿಗೂ ಈ ಸರ್ಕಾರ ಯಾವಾಗ ಹೋಗ್ತದೆ, ಏನಿದ್ದು ಮಾಡ್ಕೊಂಡು ಕಡೆಯಾಗಬೇಕು ಅನ್ನೋದು ಬಂದ್ಬಿಟ್ಟದೆ. ಮತ್ತು ಗ್ಯಾರಂಟಿ ನಿನ್ನೆ ಡಾಕ್ಟರ್ ಜಿ ಪರಮೇಶ್ವರ್ ಅವರು ಗೃಹ ಮಂತ್ರಿಗಳು ಬದಾಮಿಯಲ್ಲಿ ಒಂದು ಭಾಷಣದಾಗ ಹೇಳ್ತಾರೆ, ನಾವು ಬದಾಮಿ ಸಂಪೂರ್ಣ ಅಭಿವೃದ್ಧಿ ಮಾಡಲಿಕ್ಕೆ ಕೇಂದ್ರ ಸರ್ಕಾರಕ್ಕೆ ಪ್ರಸ್ತಾವನೆ ಕಳಿಸಿವಿ. ಯಾಕಂದ್ರೆ ನಮ್ಮಲ್ಲಿ ದುಡ್ಡಿಲ್ಲ, ಸಿದ್ದರಾಮಯ್ಯನ ಬಜೆಟ್ನಾಗ ದುಡ್ಡಿಲ್ಲ, ಅದಕ್ಕೆ ನರೇಂದ್ರ ಮೋದಿಯವ್ರು ಕೊಡ್ಬೇಕಂತ ಹೇಳ್ತಾರೆ. ಅಂದ್ರೆ ನೀವು ಎಲ್ಲ ಪುಕ್ಕಟ್ ಹಂಚ್ಕೋತ ಹೋಗ್ರಿ, ನರೇಂದ್ರ ಮೋದಿಯವ್ರನ್ನ ರೋಡ, ಏರ್ಪೋರ್ಟ, ರೈಲ್ವೆ ಮಾಡ್ಕೋತ ಅವ್ರು ಹೋಗಲಿ, ನೀವು ಇದ್ರ ಲೂಟಿ ಮಾಡ್ಕೋತ ಬಡವ್ರ ಹೆಸರಲ್ಲೇ ಅಟ್ಟು ಕೊಟ್ಟಿನಿ ಅಂತೇಳಿ ಕರ್ನಾಟಕ ಪೂರ್ತಿ ಬೊಕ್ಕಸವನ್ನು ಗ್ಯಾರಂಟಿ ಬರೀ ಒಂದು ನೆಪ ಅಟ್ಟೆ. ಗ್ಯಾರಂಟಿ ಬಿಟ್ಟರು ಅಭಿವೃದ್ಧಿ ಮಾಡ್ಲಿಕ್ಕೆ ಸಾಧ್ಯ ಐತಿ. ಕರ್ನಾಟಕದ ಸಂಪನ್ಮೂಲ ಹಿಟ್ಟೈತಿ, ಬಡವರಿಗೆ ಕೊಡೋದು ಕೊಟ್ಟರೂ ಸಹ ಅಭಿವೃದ್ಧಿ ಮಾಡುವಷ್ಟು ಒಂದು ಮಾನಸಿಕವಾಗಿ ಮುಖ್ಯಮಂತ್ರಿಗಳಿಗೆ ಒಂದು ವಿಷನ್ ಇರಬೇಕು. ಅದು ಇಲ್ಲ. ಸೇಮ್ ಸಿದ್ದರಾಮಯ್ಯ ಅವ್ರು ಏನಾಗ್ಬಿಟ್ಟಾರೆ ಪಾಪ, ಟೆನ್ಷನ್ ಭಾಳ ಆಗೈತೆ ಅವ್ರಿಗೆ. ದಿನ ಒಬ್ಬ ಎಮ್ ಎಲ್ ಎ ಈ ರೀತಿ ಆಳಂದ್ ಎಮ್ ಎಲ್ ಎ ಆಯಿತು, ಈಗ ರಾಜು ಕಾಗೆ ಆಯಿತು, ಅವ್ರು ಯಾರು ಕೃಷ್ಣಪ್ಪ ಆಯಿತು, ಮತ್ತು ನಮ್ಮ ಮಂಡ್ಯದ ಬಂಡಿ ಸಿದ್ದೇನಗೌಡ್ರು, ಯಾರು ಬಂಡಿ ಸಿದ್ದೇಗೌಡ್ರು ಅವ್ರ ಮಗ ಅದಾರ, ಅವ್ರು ನೀನು ಹೇಳ್ಯಾರ, ಇವರು ನಮ್ಮೆಲ್ಲ ಜಮೀನು ಎಲ್ಲ ಸಾಬ್ರಿ ಕೊಟ್ಟು ನಮ್ಗೆ ಐತಿ ಅನ್ನೋದು ಕಾಂಗ್ರೆಸ್ ಎಮ್ ಎಲ್ ಎಗಳ ಬಳಿ ಈ ಜಾಗೃತಿ ಬರ್ಲಕತ್ತದ. ನಾ ಹೇಳ್ತೀನಿ ಸಿದ್ದರಾಮಯ್ಯನವ್ರಿಗೆ, ನೀವು ನಿಮ್ಗೆ ಆಗಲಿಲ್ಲ ಅಂದ್ರೆ ವಿಧಾನಸಭೆ ವಿಸರ್ಜನೆ ಮಾಡಿರಿ, ತಪ್ಪಿ ಸಹಿತ ಡಿ ಕೆ ಶಿವಕುಮಾರ್ ಕೈ ಕರ್ನಾಟಕ ಕೊಡಬೇಡಿ. ನೀವು ಮಾಡಿರಿ ಲೂಟಿ ಸ್ವಲ್ಪ, ಡಿ ಕೆ ಶಿವಕುಮಾರ್ ಇದ್ರೆ ಇಡೀ ಕರ್ನಾಟಕ ಮಾರ್ಕೊಂಡು ಹೋಗ್ತಾನೆ. ಅದಕ್ಕೆ ನಾ ಆಗ್ರಹ ಮಾಡ್ತೀನಿ, ಈ ರಾಜ್ಯ ಸರ್ಕಾರ ವಿಸರ್ಜನೆ ಆಗಬೇಕು, ರಾಜ್ಯಪಾಲರು ಮಧ್ಯಸ್ಥಿಕೆ ವಹಿಸಬೇಕು. ಕರ್ನಾಟಕದಲ್ಲಿ ಏನು ಇಷ್ಟೊಂದು ದೊಡ್ಡ ಕಾಂಗ್ರೆಸ್ನಲ್ಲೇ ಭಿನ್ನಮತ ಸ್ಫೋಟ ಆಗಿದೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.